ಮುಖ್ಯಮಂತ್ರಿಗಳು ಬಂದು ನಡೆದಂಥ ಒಂದು ಕಾರ್ಯಕ್ರಮದ ಜಾಗ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಸೇರಿದಂಥ ಒಂದು ಜಾಗ. ನಾನು ಶಾಸಕನಾಗಿರಬೇಕಿದ್ರೆ ಆ ಒಂದು ತಾಲೂಕು ಕ್ರೀಡಾಂಗಣವನ್ನು ಕೇವಲ ಕ್ರೀಡೆಗೆ ಮಾತ್ರ ಕೊಡಬೇಕು, ಬೇರೆ ಯಾವುದೇ ಉದ್ದೇಶಕ್ಕೆ ಕೊಡಬಾರ್ದು ಅಂತೇಳಿ ಅವತ್ತು ತೀರ್ಮಾನ ಆಗಿತ್ತು. ಅದೇ ರೀತಿಯಲ್ಲಿ ಅದು ನಡ್ಕೊಂಡು ಬರ್ತಾ ಇತ್ತು. ಅಲ್ಲಿ ಹಾಕಿದಂಥ ಲಕ್ಷಾಂತರ ರೂಪಾಯಿಯ ಟ್ರ್ಯಾಕ್ಗಳು ಬಾಕಿ ಹಾಳಾಗ್ತದೆ, ಕ್ರೀಡಾ ಚಟುವಟಿಕೆಗೆ ಅಲ್ಲಿ ಸಮಸ್ಯೆ ಆಗ್ತದೆ, ಅದಕ್ಕೆ ಕ್ರೀಡೆಗೆ ಮಾತ್ರ ಕೊಡಬೇಕು ಅಂತೇಳಿ ಒಂದು ತೀರ್ಮಾನ ಸರ್ಕಾರದ ಉದ್ದೇಶ ಆಗಿತ್ತು. ಇವತ್ತು ಆ ಕ್ರೀಡಾಂಗಣವನ್ನು ಒಂದು ಟ್ರಸ್ಟಿಗೆ, ಒಂದು ವೈಯಕ್ತಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಟ್ಟವರು ಯಾರು ಅಂತ ಹೇಳಿರುವಂಥದ್ದು ಯೋಜನಾ ಕ್ರೀಡಾ ಇಲಾಖೆ ಕೊಟ್ಟಿದ್ದ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೋ ಅಂತೇಳಿ. ಯಾರು ಕೊಟ್ಟಿದ್ದಾರೋ ಅವರು ಯಾವ ಕಂಡೀಷನ್ ಹಾಕಿ ಕೊಟ್ಟಿದ್ದಾರೆ. ಒಂದು ಇನ್ನೊಂದಲ್ಲಿ ಕಾರ್ಯಕ್ರಮ ಮಾಡಬೇಕಿದ್ರೆ ಇವತ್ತು ಸರ್ಕಾರ RSS ಬ್ಯಾನ್ ಮಾಡಬೇಕು, ಮತ್ತೊಂದು ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮ ಮಾಡಬೇಕಿದ್ರೆ ಒಂದಷ್ಟು ಕಂಡೀಷನ್ ಹಾಕಿದೆ. ಯಾವ ಜಾಗದಲ್ಲಿ ಎಷ್ಟು ಜನ ಸೇರಬೇಕಿದ್ರೆ ಏನೇನು ಮಾಡಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಬಹುಶಃ ನಮ್ಮ IPL RCB ಅಲ್ಲಿ ಘಟನೆ ಆದ ಮೇಲೂ ಕೆಲವು ನಿಯಮಗಳನ್ನು ಹಾಕಿದ್ದಾರೆ. ಇವತ್ತು ಪುತ್ತೂರು ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲಿ 10,000 ಚೇರ್ ಹಾಕಿದ್ದಾರೆ. ನನಗೆ ಒಂದು ಮಾಹಿತಿ ಪ್ರಕಾರ ಯಾರು ಹಾಕಿದ್ರು ಅಂದರೆ ಶಾಮಿಯಾನದವರು 2,000 ರಿಸರ್ವ್ ಇಟ್ಟಿದ್ರು. 10,000 ಚೇರ್ ಹಾಕಿ 1 ಲಕ್ಷ ಜನವನ್ನು ಸೇರಿಸುವಾಗ ಈ ಪೊಲೀಸ್ ಇಲಾಖೆ ಎಲ್ಲಿದ್ರು? ಇಲ್ಲ ಅನುಮತಿ ಕೊಟ್ಟವರು ಎಲ್ಲಿದ್ರು? ಯಾಕೆ ಈ ರೀತಿ ಆಯಿತು ಅಂತ ಹೇಳೋದಕ್ಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೇನೆ. ಹಾಗಾದರೆ ಪೊಲೀಸ್ ಇಲಾಖೆ ಮತ್ತು ಅನುಮತಿ ಕೊಟ್ಟಂತ ಯಾವ ಇಲಾಖೆ ನಿಯಮಬಾಹಿರವಾಗಿ ನಡ್ಕೊಂಡಿದೆ ಅಂತೇಳಿ ಹೇಳಿ ಆಯಿತು. 13 ಜನ ಸರ್ಕಾರಿ ಆಸ್ಪತ್ರೆಗೆ ಬಂದು ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಅದರಲ್ಲಿ 2 ಜನ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಬರುವಂಥ ಕಾರ್ಯಕ್ರಮದಲ್ಲಿ ಈ ರೀತಿಯ ಬೇಜವಾಬ್ದಾರಿ ಕೆಲಸವನ್ನು ಕೆಲವು ಇಲಾಖೆಗಳು ಮತ್ತು ಆಯೋಜಕರು ಮಾಡಿದ್ದಾರೆ ಎನ್ನುವಂಥದ್ದು ನಮ್ಮ ಆರೋಪ.